ಎಲ್ಲರೂ ನಗಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಉದಾಹರಣೆ ತಮಗೆ ಬೀರ್ಬಲ್ ರೀ, ರಾಮಕೃಷ್ಣವರು ಇಂಥವ್ರು. ಈಗ ಹಾಂ ಸರ್, ಈ ಎಲ್ಲ ಹೇಳಿದ್ರಿ ನೀವು ವೈವಿಧ್ಯಮಯ ನಗೆಗಳು. ಹ್ಞೂ ಸರ್. ಅದೇ ಕಾಲಕ್ಕೆ ಬೀರ್ಬಲ್ರ ಬಗ್ಗೆ ಕೊನೆಗೆ ಹೇಳಿರಿ, ತೆನಾಲಿರಾಮರ ಬಗ್ಗೆ ಹೇಳಿದ್ರಿ. ಇವೆಲ್ಲ ಬದುಕಿಗೆ ಬೇಕಾಗುವಂಥ ನಗಿ ಅನಿವಾರ್ಯ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ರಿ. ಆದ್ರೆ ಈ ನಗುವನ್ನು ಮೀರಿಸು ಈ ಬದುಕಿನ ಜಂಜಾಟ, ದುಃಖ, ನೋವು, ನಲಿವ ಇವುಗಳನ್ನ ಮರೆಸೋ ಸಲುವಾಗಿ ನಾವು ನಗಬೇಕು ಅನ್ನುವಂಥದ್ದು ಒಂದು ಸಾಮಾನ್ಯವಾದ ನಂಬಿಕೆ. ಹಾಂ, ಕರೆಕ್ಟ್ ಸರ್. ಆದ್ರೆ ಈ ನಗು ಅನ್ನುವಂಥದ್ದು ಜೀವನದಲ್ಲಿ ಭಾಳ ಕಡಿಮೆ ಬರ್ತದೆ. ಇದಕ್ಕೆ ಕಾರಣ ಅಂತೀರಿ? ಮತ್ತು ಕಡಿಮೆಗಳಂತ ನೋಡಿ ಸರ್, ಈಗಿನ ಒಂದು ವೈಜ್ಞಾನಿಕ ಜಗತ್ತಿನೊಳಗ್ರಿ ನಗುದನ ಮನುಷ್ಯಾಗ ಐತಿ ವಜ್ಜೆ ಆಗೈತೆ ರೀ. ಯಾಕಂದ್ರೆ ಮನಸ್ಸೊಂದು ಉಲ್ಲಾಸದಿಂದ ಇತ್ತಂದ್ರೆ ನಗೆ ಬರ್ತದೆ ರೀ. ಈಗ ಮನುಷ್ಯ ಜೀವನಕ್ಕೆ ಉಲ್ಲಾಸನೇ ಇಲ್ಲ ರೀ. ಈಗ ಕೆಲವು ನಾಟಕಗಳಲ್ಲಿ ನಿಮಗೊಂದು ಗೊತ್ತಿರ್ಬೇಕು ಸರ್, ನಗಲಾರದವ ಅಂತ ಹೇಳಿ ಬರ್ತಾನೆ ರೀ. ಅವ ಕೌಟುಂಬಿಕ ಜೀವನದಾಗ ಒಟ್ಟು ನಗಂಗಿಲ್ಲ ರೀ. ಆದ್ರೆ ನಾಟಕಗಳೊಳಗೆ ರೀ ಅವ ಹಿಂದೆ ಕುತ್ಕೊಂಡು ಪ್ರತಿಯೊಂದು ಸನ್ನಿವೇಶಕ್ಕೆ ನಗುದು ರೀ. ನಗೋದ್ರಿಂದ ಉಳ್ಕೆದಾರರು ನಗ್ತಾರೆ. ಹಿಂಗೆ ಸೊಂದು ಅದೊಂದು ನಗೆ ಸಲುವಾಗಿ ಅದನ್ನು ವೃತ್ತಿಯನ್ನಾಗಿ ಮಾಡಿಕೊಂಡು ಅವರು ಕೆಲವು ಮಂದಿ ಇದ್ದಾರೆ. ಅದು ಈಗಿನ ಕಾಲಕ್ಕೂ ಏನಾಗೈತೆ ಅಂತ ಸರ್, ಮನುಷ್ಯನಿಗೆ ಒಂದು ಇಲ್ದಿದ್ರೊಳಗೆ ಒಂದು ತೃಪ್ತಿ ಇಲ್ಲ ರೀ, ಸಂತೃಪ್ತಿ ಇಲ್ಲ ರೀ, ಉಲ್ಲಾಸ ಇಲ್ಲ, ಆರೋಗ್ಯ ವರ್ಧನೆ ಇಲ್ಲ. ಹೀಗಾಗಿ ನಗು ಹೆಂಗೆ ಬರ್ಬೇಕ್ರಿ ಅಂತೇಳಿ ಸ್ವಲ್ಪ ಚಿಂತನೆ ಮಾಡ್ಬೇಕಾಗೈತೆ ರೀ. ಅಂದರೆ ಯಾಕಂದ್ರೆ ನಗು ಅನೇಕ ರೋಗಗಳಿಗೆ ಪರಿಹಾರ. ಹೌದು ರೀ, ಹೌದು. ನಗುವುದರಿಂದಾಗಿನ ಮನುಷ್ಯ ಸ್ನಾಯುಗಳು ರೀ ಇನ್ನಷ್ಟು ಗಟ್ಟಿ ಆಗ್ತಾನೆ. ಹೌದು ಹೌದು. ವೈಚಾರ ಶಕ್ತಿ ಹೆಚ್ಚಾಗ್ತಾನೆ. ಅದಕ್ಕಾಗಿ ಲಾಫಿಂಗ್ ಕ್ಲಬ್ಸ್ ಅಂತ ಹೌದು ಹೌದು. ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಕೆಲಸ ಏನಿಲ್ಲ, ಎದ್ದ ತಕ್ಷಣ ನಗುದು. ಅದು ಒಂದು ದೃಷ್ಟಿಯಿಂದ ಸರ್, ಆರೋಗ್ಯ ದೃಷ್ಟಿಯಿಂದ ಅದು ಒಂದು ಒಳ್ಳೆಯದ್ರೆ, ಅದೊಂದು ವ್ಯಾಯಾಮ ಇದ್ದಂಗೆ ಅದೊಂದು ನಗುವುದು ಕೂಡ ಒಂದು ವ್ಯಾಯಾಮ ಇದ್ದಂಗೆ ಸರ್. ಅದನ್ನು ಅವರು ಏನು ಮಾಡ್ಕೋತ ಹೋಗ್ತಾರೆ ಸರ್. ಫೇಸ್ ಇದ್ದ ಇಂಡೆಕ್ಸ್ ಆಫ್ ಮೈಂಡ್ ಅಂತಾರೆ ರೀ. ಆ ಮನುಷ್ಯನನ್ನು ನೋಡಿದ್ರೆ ಆ ವ್ಯಕ್ತಿಯ ಚಿತ್ರಣವನ್ನು ನಾವು ಅರಿಯಬಹುದು ಸರ್. ಒಬ್ಬರ ಮನೆಯ ಮುಂದೆ ಹೋಗಿ ನಿಂತರೆ ಸರ್, ಆ ಮನೆಯ ಒಳಗಿನ ಹೋಗಿ ನಾವು ಸಹಜವಾಗಿ ಗ್ರಹಣ ಮಾಡ್ಬೋದು. ಹಂಗೆ ರೀ ಈ